ನಮಸ್ಕಾರ ಎಲ್ಲರಿಗೂ. ಬನ್ನಿ, ಬೆಲ್ಲದ ಹಣ್ಣು ಅಂದ್ರೆ ಯಾರಿಗೆಲ್ಲ ಇಷ್ಟ? ಎಲ್ಲರಿಗೂ ಇಷ್ಟ. ಬೆಲ್ಲದ ಹಣ್ಣು ಸಿಗೋದು ವರ್ಷಕ್ಕೊಂದ್ಸಲ ಸಿಕ್ಕಾಗ ಇದನ್ನ ತಿನ್ಬೇಕು. ಆರೋಗ್ಯಕರವಾದಂತ ಬೆಲ್ಲದ ಹಣ್ಣು ತುಂಬಾನೇ ರುಚಿ ಇರುತ್ತೆ, ಟೇಸ್ಟ್ ಇರುತ್ತೆ. ಬರೀ ಬೆಲ್ಲದ ಹಣ್ಣನ್ನ ನಾವು ಬೆಲ್ಲ ಮತ್ತು ಬೆಲ್ಲದ ಹಣ್ಣ ಹಾಕಿ ಕಲ್ಸ್ಕೊಂಡು ತಿಂದ್ರೆ ಸಾಕಾ? ಬನ್ನಿ, ಇವತ್ತು ಬೆಲ್ಲದ ಹಣ್ಣಿನಿಂದ ನಾನು 3 ರೆಸಿಪಿಗಳನ್ನ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ರುಚಿ ಹಾಗೆ ತುಂಬಾನೇ ಟೇಸ್ಟಿ ಇರುವಂಥದ್ದು. ನೋಡಿ, ಬೆಲ್ಲದ ಹಣ್ಣನ್ನ ತಗೊಂಡಿದ್ದೀನಿ. ಇದು ಒಳಗಡೆ ಪೂರ್ತಿ ಹಣ್ಣಾಗಿರ್ಬೇಕು, ಎಳೆದಿರಬಾರ್ದು, ಬಲ್ತಿರ್ಬೇಕು. ಒಳಗೂ ಸಹ ಸ್ವೀಟ್ ಆಗಿರ್ಬೇಕು. ಹುಳಿ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ನಾನು ಒಂದು 3ರಿಂದ 4 ಬೆಲ್ಲದ ಹಣ್ಣನ್ನ ತಗೊಂಡಿದ್ದೀನಿ. ಬನ್ನಿ, ಬೆಲ್ಲದ ಹಣ್ಣಿನಿಂದ ಸಿಂಪಲ್ ಆಗಿ ಒಂದು ಸಲಾಡನ್ನ ಮಾಡೋಣ. ನೋಡಿ, ಬೆಲ್ಲದ ಹಣ್ಣನ್ನ ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಹಾಕಿ ಇದನ್ನ ನಾವು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ತುಂಬಾ ರುಚಿ ಅಷ್ಟೇ ಟೇಸ್ಟಿನೂ ಸಹ ಇರುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಬರೀ ಬೆಲ್ಲ ಹಾಕೊಂಡು ತಿಂದ್ರು ತುಂಬಾ ರುಚಿ ಇರುತ್ತೆ. ಒಂದೇ ತರ ತಿನ್ನಕ್ ಬೇಜಾರಲ್ವಾ? ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿಂದ್ರು ರುಚಿಯಾಗಿರುತ್ತೆ. ನಾವು ಬೆಲ್ಲದ ಹಣ್ಣಿಗೆ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಖಾರ ಉಪ್ಪು ನೋಡಿ ಹಾಕೊಳ್ಳಿ. ಹಾಗೆ 1 ಸ್ಪೂನ್ ಚಾಟ್ ಮಸಾಲ, ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು. ಸಿಂಪಲ್ ಆಗಿ ಮಾಡ್ಕೊಂಡು ತಿನ್ನುವಂಥದ್ದು. ಒಂದೇ ತರ ತಿಂದು ಬೇಜಾರಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ಕಲಿಸ್ಕೊಂಡು ತಿಂದ್ರು ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಹಾಗೆ ಇದಕ್ಕೆ ಬೇಕು ಅಂದ್ರೆ ಸ್ವಲ್ಪ ಬೆಲ್ಲವನ್ನು ಸಹ ನಾವು ಸೇರಿಸ್ಕೋಬಹುದು. ಈಗ ನಾವು ಇದನ್ನ ಒಂದು ಬೆಲ್ಲದ ಹಣ್ಣು ಅಂದ್ರೆ ಬೆಲ್ಲದ ಮೇಲಿರುವ ಭಾಗದ ಸಿಪ್ಪೆ ಒಳಗೆ ಹಾಕೊಂಡು ತಿಂದ್ರೆ ಇನ್ನೂ ರುಚಿ ಇರುತ್ತಲ್ವಾ? ನೋಡಿ, ಫಸ್ಟನೇ ರೆಸಿಪಿ ಬೆಲ್ಲದ ಹಣ್ಣಿನಿಂದ ಮಾಡಿರುವ ಸಲಾಡ್ ಈಗ ರೆಡಿ ಆಗಿದೆ. ನೆಕ್ಸ್ಟ್ ಬೆಲ್ಲದ ಹಣ್ಣಿನಿಂದ ನಾವಿವತ್ತು ಜ್ಯೂಸ್ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ನೋಡಿ, ಇವಾಗ ನಾನು 2 ಬೆಲ್ಲದ ಹಣ್ಣನ್ನ ತಗೊಂಡಿದ್ದೀನಿ. ಮೇಲಿರುವ ಭಾಗ ತೆಗೆದು ಒಳಗಿರುವ ಹಣ್ಣನ್ನ ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಇದನ್ನ ನಾವು ಸ್ಪೂನಲ್ಲಿ ಮಾಡೋದ್ಕಿಂತ ಕೈಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ 2ರಿಂದ 3 ಬೆಲ್ಲದ ಹಣ್ಣನ್ನ ಹಾಕೊಳ್ತಾ ಇದ್ದೀನಿ. 3ರಿಂದ 4 ಲೋಟದಷ್ಟು ಜ್ಯೂಸನ್ನ ಮಾಡ್ಬೋದು. ಹಾಗೆ ಇದಕ್ಕೆ ನಾನು 3 ಲೋಟದಷ್ಟು ನೀರನ್ನು ಸಹ ಹಾಕೊಳ್ತಾ ಇದ್ದೀನಿ. ಹಾಕಿ ಇದನ್ನ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಇದನ್ನ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೀಜ ಇರುತ್ತೆ, ನಾರಿರುತ್ತೆ, ಹಾಗಾಗಿ ಇದನ್ನ ಪೂರ್ತಿಯಾಗಿ ನಾನು ಕೈಯಲ್ಲೇ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿರುವಂತ ರಸವನ್ನೆಲ್ಲ ತೆಗೆದು ಆಮೇಲೆ ಇದನ್ನ ಒಂದು ಪಾತ್ರೆಗೆ ನಾವು ಸೋಸ್ಕೊಳ್ಳೋಣ. ನೋಡಿ, ಬೀಜ ಇರುತ್ತೆ, ನಾರಿರುತ್ತೆ, ಜ್ಯೂಸ್ ಮಾಡಿದ್ರೆ ಅಷ್ಟು ಸರಿ ಹೋಗೋದಿಲ್ಲ. ಹಾಗಾಗಿ ನಾನು ಇದನ್ನ ಸೋಸರ್ ತಗೊಂಡು ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ಇದನ್ನ ನಾವು ಇವಾಗ ಸೋಸ್ಕೊಳ್ಳೋಣ. ಸ್ವಲ್ಪನೇ ಹಾಕಿ ನಾವು ಸೋಸ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ಎಲ್ಲನೂ ನಾವು ಸೋಸಿದ ಮೇಲೆ ಬೆಲ್ಲದ ಹಣ್ಣು ಸ್ವಲ್ಪ ಸ್ವೀಟು ಇರುತ್ತೆ, ಹುಳಿನೂ ಇರ್ತವೆ. ಹಾಗಾಗಿ ನಮಗೆ ಬೆಲ್ಲ ಎಷ್ಟು ಬೇಕು ನೋಡಿ ಹಾಕ್ಕೊಂಡು ಈಗ ಇದನ್ನ ನಾವು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಗಟ್ಟಿ ಇದ್ರೆ ಪೂರ್ತಿ ಗಟ್ಟಿ ಇದ್ರೆ ಸ್ವಲ್ಪ ನೀರನ್ನು ಸಹ ಬೇಕಾದ್ರೆ ಸೇರಿಸ್ಕೋಬಹುದು. ಬೆಲ್ಲ ಕರಗಿದ ಮೇಲೆ ಮತ್ತೆ ನಾನು ಇದನ್ನ ಸೋಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಹಣ್ಣು ಇದು ಹೆಚ್ಚಾಗಿ ನೈಸರ್ಗಿಕವಾಗಿ ಸಿಗುವಂತ ಒಂದು ಹಣ್ಣು. ಹಾಗೆ ಇದು ವಿಶಿಷ್ಟವಾದ ಒಂದು ಸಿಹಿ ರುಚಿಯನ್ನ ಕೊಡುತ್ತೆ. ಇದು ಹೆಚ್ಚಾಗಿ ಸಿಗೋದು ಹಳ್ಳಿಯಲ್ಲಿ. ಆದರೆ ಸಿಕ್ಕರೆ ಮಾತ್ರ ಬಿಡಬೇಡ್ರಿ. ಒಂದು ಸಲನಾದ್ರೂ ಜ್ಯೂಸು, ಇದರಿಂದ ಚಟ್ನಿ, ಸಲಾಡು, ಬೆಲ್ಲ ಹಾಕೊಂಡು ತಿಂದ್ರು ತುಂಬಾನೇ ರುಚಿಯನ್ನ ಕೊಡುತ್ತೆ. ನೋಡಿ, ಬೆಲ್ಲ ಮತ್ತು ಬೆಲ್ಲದ ಹಣ್ಣನ್ನ ನಾವು ಸೋಸ್ಕೊಂಡ್ಮೇಲೆ 1 ಚಿಟಿಕೆಯಷ್ಟು ಉಪ್ಪು, ಏಲಕ್ಕಿ, ಲವಂಗ, ಒಣ ಶುಂಠಿ ಪುಡಿ ಇಷ್ಟನ್ನು ಹಾಕಿ ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಗಟ್ಟಿ ಇದ್ರೆ, ಸ್ವೀಟ್ ಇದ್ರೆ ಇನ್ನು ಸ್ವಲ್ಪ ನೀರನ್ನು ಹಾಕೊಳ್ಳಿ. ಬೇಕು ಅಂದ್ರೆ ಗಟ್ಟಿನೇ ಕುಡಿಬೋದು. ತುಂಬಾನೇ ರುಚಿ ಇರುತ್ತೆ. ವರ್ಷದಲ್ಲಿ 1 ಸಲ ಅಲ್ಲ,
ಎಷ್ಟು ಸಲ ಸಿಕ್ಕರೂ ಸಹ ನಾವು ಕುಡಿದು ಹಾಗೆ ತಿಂದರೆ ತುಂಬಾನೇ ಒಳ್ಳೆಯದು, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನೋಡಿ ಇವಾಗ ಬೆಲ್ಲದ ಹಣ್ಣಿನ ಜ್ಯೂಸು ಸಹ ರೆಡಿ ಆಯಿತು. ನೆಕ್ಸ್ಟು ಬೆಲ್ಲದ ಹಣ್ಣಿನಿಂದ ಮಾಡುವಂಥ ಚಟ್ನಿ. ಬೆಲ್ಲದ ಹಣ್ಣಿನ ಚಟ್ನಿ ಮಾಡೋದಕ್ಕೆ ನಾನು ಒಂದು ಬೆಲ್ಲದ ಹಣ್ಣನ್ನು ತೆಗೆದು ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಸಹ ರೆಡಿಯಾಗಿದೆ. ನೋಡಿ, ಸ್ಪೂನ್ ಸಾಸಿವೆ, ಬಿಳಿ ಎಳ್ಳು, ಬೆಳ್ಳುಳ್ಳಿ, 1 ಸ್ಪೂನಷ್ಟು ಜೀರಿಗೆ, 3ರಿಂದ 4 ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಸೊಪ್ಪು, ಸ್ವಲ್ಪ ಬೆಲ್ಲ, ಹಾಗೆ ಉಪ್ಪು. ಇಷ್ಟು ಸಾಮಗ್ರಿಗಳನ್ನು ಸಹ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಬನ್ನಿ ಫಸ್ಟು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿಯನ್ನು ಇಟ್ಟು ಬಾಣಲಿಗೆ ನಾವು ಕಾದ ಮೇಲೆ ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ. ಸಿಂಪಲ್ ಆಗಿ ಮಾಡುವಂಥದ್ದು ಚಟ್ನಿ. ಬರೇ ಜ್ಯೂಸು ಸಲಾಡ್ ಮಾಡ್ಕೊಂಡ್ರೆ ಸಾಕ, ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಡು ತಿಂದರೂ ತುಂಬ ರುಚಿಯಾಗಿರುತ್ತೆ. ಎಣ್ಣೆ ಕಾದ ಮೇಲೆ ಅದಕ್ಕೆ ನಾನು 1 ಸ್ಪೂನ್ ಕಡಲೆಬೇಳೆ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಅದರ ಜೊತೆಗೆ ನಾವು ಉದ್ದಿನ ಬೇಳೆನೂ ಸಹ ಹಾಕಿ ನಾನು ಹುರಿತಾ ಇದ್ದೀನಿ. ನೋಡಿ ಇವಾಗ 2 ಸಹ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ತುಂಬಾನೇ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯನ್ನು ಸಹ ಕೊಡುತ್ತೆ. ಸಿಂಪಲ್ ಆಗಿ ಮಾಡುವಂಥದ್ದು. ಅದರಲ್ಲೂ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಬೆಲ್ಲದ ಹಣ್ಣು ಮಿಕ್ಸ್ ಮಾಡಿ ತಿಂದರೆ ಅಂತೂ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ 2 ಸಹ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು, ಬಿಳಿ ಎಳ್ಳು 1 ಸ್ಪೂನು, ಸಾಸಿವೆ 1 ಸ್ಪೂನ್ ಹಾಕಿ ಸಹ ಹುರ್ಕೊಳ್ತಾ ಇದ್ದೀವಿ. ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಅಸಲನ್ನು ಸಹ ಹಾಕೊಳ್ಳೋಣ. ಇದನ್ನು ಸಹ ಹುರಿದ ಮೇಲೆ ಇದಕ್ಕೆ ನಾವು ಜೀರಿಗೆ 1 ಸ್ಪೂನು, ಒಣಮೆಣಸಿನ್ಕಾಯಿ 3ರಿಂದ 4, ಖಾರ ಜಾಸ್ತಿ ಬೇಕು ಅನ್ನೋರು ಖಾರ ಹಾಕಬಹುದು. ಇದು ಸ್ವೀಟು ಮತ್ತು ಖಾರ ಎರಡೂ ಮಿಕ್ಸ್ ಆಗಿರೋದ್ರಿಂದ ತುಂಬಾನೇ ರುಚಿಯನ್ನ ಕೊಡುತ್ತೆ. ಕರಿಬೇವು ಸೊಪ್ಪು, ಇದನ್ನು ಸಹ ಹಾಕಿ ನಾವು ಇವಾಗ ಹುರ್ಕೊಳ್ಳೋಣ. ಕೊನೆಯದಾಗಿ ನಾವು ಬೆಲ್ಲದ ಹಣ್ಣನ್ನು ಸಹ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನ ಮಿಕ್ಸ್ ಮಾಡಿದ ಮೇಲೆ ನಾವು ಸ್ವಲ್ಪ ಬೆಲ್ಲ, ನೋಡಿ ಸ್ವೀಟ್ ಇದೆ, ಖಾರ ಇದೆ, ಹಾಗೆ ಕಾಯಿ ಒಂದು ಸ್ವಲ್ಪ ಸ್ವೀಟು ಮತ್ತು ಹುಳಿನೂ ಸಹ ಬರುತ್ತೆ. ಎಲ್ಲದೂ ಮಿಕ್ಸ್ ಆಗಿ ಒಂದು ಸ್ವಲ್ಪ ಚಟ್ನಿನ ಇದಕ್ಕೆ ನಾವು 1 ಸ್ಪೂನ್ ಅಷ್ಟು ನಾನು ಉಪ್ಪನ್ನು ಸಹ ಹಾಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಪೂರ್ತಿ ಆಗಲ್ಲ, 1 ರೌಂಡು ಹೊಡೆದ್ರೆ ಸಾಕು. ಆಮೇಲೆ ಇದಕ್ಕೆ ಒಗ್ಗರಣೆಯನ್ನು ಸಹ ಹಾಕೊಳ್ತಾ ಇದ್ದೀವಿ ಚಟ್ನಿಗೆ. 1 ಸ್ಪೂನ್ ಸಾಸಿವೆ, 2 ಒಣಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊಳ್ಳೋಣ. ಕರಿಬೇವು ಸೊಪ್ಪು, ಇದನ್ನು ಸಹ ನಾವು ಇವಾಗ ಮಿಕ್ಸ್ ಮಾಡ್ಕೊಂಡ ಮೇಲೆ ನಾವು ಬೆಲ್ಲದ ಹಣ್ಣು ಚಟ್ನಿನ ರುಬ್ಕೊಂಡಿದ್ವಲ್ಲ, ಅಂದ್ರೆ ಒಂದು ಸ್ವಲ್ಪ ಗರಿ ಗರಿಯಾಗಿ ಇದ್ರೇನೆ ಚೆನ್ನಾಗಿರುತ್ತೆ, ಪೂರ್ತಿ ನಯಸ್ಸಾಗಿ ರುಬ್ಕೋಬಾರ್ದು. ಕಡಲೆಬೇಳೆ ಉದ್ದಿನಬೇಳೆ ಬಾಯಿ ಸಿಗ್ತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಬೆಲ್ಲದ ಹಣ್ಣಿನ ಚಟ್ನಿನೂ ಸಹ ಇವಾಗ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.